ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮನೆ ಹೋಮ್ ಟೂರ್ ಮಾಡಿದ್ವಿ. ಇವಾಗ ನಾವು ಗಾರ್ಡನ್ ಟೂರ್ ಮಾಡ್ತಾ ಇದ್ದೀವಿ. ಕೆಳಗಡೆ ಏನೆಲ್ಲ ಗಿಡಗಳು ಹಾಕಿದೀವಿ ಮತ್ತೆ ಯಾವ ತರ ಬೆಳೆಸಿದೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನೋಡಿ ಇದು ಎಂಟ್ರಿ. ಫಸ್ಟ್ ಈ ಕಡೆಯಿಂದ ತೋರಿಸ್ಕೊಂಡು ಆಮೇಲೆ ಇದೆಲ್ಲ ತೋರಿಸಿದೀವಿ ನಾವು. ನಮ್ಮ ಹೋಮ್ ಟೂರ್ ಹಾಕೊಂಡು ನೋಡಿ ಗೊತ್ತಾಗುತ್ತಿದೆಲ್ಲ ಏನು ಅಂತ. ಫಸ್ಟು ಇದೆಲ್ಲ ತೋರಿಸ್ಬಿಡ್ತೀವಿ, ಅದಾದಮೇಲೆ ಆ ಕಡೆ ತೋರಿಸ್ತೀವಿ. ನೋಡಿ ಇಲ್ಲಿ ದಾಸವಾಳ ಗಿಡ ಇದೆ, ಅದಾದಮೇಲೆ ಕರಿಬೇವಿನ ಸೊಪ್ಪು ಗಿಡ ಇದೆ. ಇದು ಶೋ ಗಿಡ. ಸೊ ಇದು ಆ್ಯಕ್ಚುಲಿ ಇದೆಲ್ಲ ಕಟ್ ಮಾಡಿಸ್ಬೇಕು. ಒಬ್ಬರು ಗಾರ್ಡನ್ಗೆ ಅಂತ ಒಬ್ಬರು ಆಂಟಿ ಬರ್ತಾರೆ ಮಾಡೋಕ್ಕೆ ಇದೆಲ್ಲನೂ. ಅವ್ರಿಗೆ ಹೇಳಿ ಮಾಡಬೇಕು. ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿತ್ತು ಈ ಸತಿ. ಈ ಸಲ ಅಂತೂ ಫುಲ್ ಕಾಯಿ ಬಿಟ್ಟಿದೆ. ಅದೇನಾದರೂ ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ಇದಕ್ಕೂ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಪತಿರಾಯರು ಪಾಪ ಕಷ್ಟಪಟ್ಕೊಂಡು ನೇರಳೆಕಾಯಿ ಎಲ್ಲ ಕಿತ್ತಿರೋದು. ಆ ವಿಡಿಯೋನ ನೀವು ಹೋಗಿ ನೋಡಿ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಈ ಕಡೆ ಬನ್ನಿ. ಎಲ್ಲ ಮಳೆ ಬಂದಿದೆ, ಅಲ್ಲಿ ಜೋರಾಗಿ ಮಳೆ ಬಂತು ನೋಡಿ. ನೀರು ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ಇದು ಅಡಿಕೆ ಮರ, ಅಡಿಕೆ ಒಂಬಳೆ ಬಿಟ್ಟಿದೆ ನೋಡಿ. ಇದೆಲ್ಲನೂ ನೀವು ನೋಡ್ಬೋದು ಲೈಟಿಂಗ್ಸ್ ಏನು ಅಂತ ಅಂದ್ಬಿಟ್ಟು. ಇದು ನಮ್ಮ ಮದುವೆನಲ್ಲಿ ಹಾಕಿರೋ ಲೈಟಿಂಗ್ಸು. ಇದುವರೆಗೂ ಕೂಡ ತೆಗ್ದಿಲ್ಲ ಇವರು. ಇನ್ನು ಹಂಗೆ ಇದೆ ನೋಡಿ ಲೈಟಿಂಗ್ಸ್. ಇದನ್ನ ನಾವು ಹೇಗೆ ಮಾಡ್ತೀವಿ ಅಂದರೆ, ಯಾವುದಾದ್ರೂ ಹಬ್ಬ ಬಂತು ಅಂದರೆ ಆನ್ ಮಾಡಿಬಿಡೋದು, ಹಬ್ಬ ಮುಗಿದ್ಮೇಲೆ ಆಫ್ ಮಾಡೋದು. ಆಡೇ ಅರ್ಧಕ್ಕರ್ಧ ಬಲ್ಪ್ಗಳೆಲ್ಲ ಹೋಗ್ಬಿಟ್ಟು. ಇಲ್ಲ ಮಳೆ ಅಲ್ಲ, ಅದು ಮರದಲ್ಲಿರೋ ಇದು ಗಾಳಿ ಗುದ್ರಿರೋದು. ಅಯ್ಯೋ ನೋಡಿ, ಇದು ಪಾರಿಜಾತ ಗಿಡ ಇದೆ. ಅದಾದ್ಮೇಲೆ ಇದೇನು ಗಿಡ ಪತ್ತಿರ ಏನೋ ಗೊತ್ತಿಲ್ಲ, ಶೋ ಗಿಡ. ಆವಾಗ ತಂದಿಕ್ಕೆ ಎಷ್ಟು ದಪ್ಪ ಗಡ್ಡೆ ಆಗಿಬಿಟ್ಟಿದೆ ಗೊತ್ತಾ. ನಿಂತ್ಕೊಳ್ಳಿ ಹೇಳ್ತೀನಿ, ಅದ್ರ ಪಕ್ಕ ಸೈಜು ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ದಪ್ಪ ಆಗಿದೆ ಗಡ್ಡೆ. ನೋಡಿ ಇದು ಪಾರಿಜಾತ ಗಿಡ. ಇದರಲ್ಲಿ ಹೂವು ಯಾವ ಥರ ಅಂತಂದರೆ, ಅದನ್ನು ನಾವು ಬಿಡಿಸ್ಕೋಬಾರ್ದಂತೆ. ಕೆಳಗಡೆ ಉದುರಿರೋದನ್ನು ನಾವು ಎತ್ಕೊಂಡು ದೇವ್ರಿಗೆ ಇಡಬೇಕಂತೆ. ಸೊ ಎಲ್ಲ ಚಿಗುರಿದೆ ಚೆನ್ನಾಗಿ. ಇನ್ನೇನು ಹೂ ಬಿಡಕ್ಕೆ ಶುರು ಆಗುತ್ತೆ ಇಷ್ಟರಲ್ಲೇ. ಗಂಧದ ಮರ ನೋಡಿ, ಇದು ಗಂಧದ ಮರ. ಇವೆರಡು ಗಂಧದ ಮರ. ಇನ್ನು ಕೆಳಗಡೆ ಚಿಗುರುಗಳು ಜಾಸ್ತಿ ಬರುತ್ತೆ. ಬಟ್ ಇಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾರೆ. ಬಟ್ ತೊಂದರೆ ಇಲ್ಲ. ಅದಾದ್ಮೇಲೆ ಇದೇನ್ ಗಿಡ ಅಂತ ಗೊತ್ತಿಲ್ಲ. ಇದನ್ನ ಫುಲ್ ಸ್ಮೆಲ್. ಇದ್ರ ಹೆಸರು ಏನೋ ಕೇಳಿದ್ದೀನಿ. ನೈಟ್ ಏನೋ ಐತೆ, ಏನೋ ಇದೆ ಒಟ್ಟಲ್ಲಿ. ನೈಟ್ ಅಂತ ಸ್ಟಾರ್ಟ್ ಆಗುತ್ತೆ. ಮಗ್ಗು ಬಿಡ್ತಾ ಇದೆ. ಎಷ್ಟು ಸ್ಮೆಲ್ ಇರುತ್ತೆ ಅಂತಂದ್ರೆ ಇಲ್ಲಿ ಜಾಸ್ತಿ ಇದೆ. ನೈಟ್ ಹೊತ್ತು ಅರಳುತ್ತಿದ್ದು ಏನು ಸ್ಮೆಲ್ ಅಂದರೆ ರೋಡ್ ಎಲ್ಲ ಸ್ಮೆಲ್ ಇದು. ಫುಲ್ ಗಮ್ಮಂತ ಇರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಈ ಕಡೆ ನೋಡಿ, ಇದಾದಷ್ಟು ಕಡೆ ಬೆಳೆದಿರೋದು. ಇದೆಲ್ಲ ಕರ್ಬೇವಿನ ಸೊಪ್ಪಿದೆ. ಇದು ಕರ್ಬೇವಿನ ಸೊಪ್ಪು. ಇದು ಮಲ್ಲಿಗೆ. ಇದು ಕರ್ಬೇವಿನ ಸೊಪ್ಪು. ನೋಡಿ ಕೆಳಗಡೆ ಎಲ್ಲ ಚಿಗುರ್ಕೊಂಡು ಬರ್ತಾ ಇದೆ. ಅದಾಗದೆ ಹುಟ್ಟಿ ಇನ್ನೂ ಇತ್ತು. ಈ ಕಡೆ ಎಲ್ಲಾನು ಅದನ್ನು ಕಟ್ ಮಾಡಿ ಸಾಕಿದ್ದಾರೆ. ಅದಾದ್ಮೇಲೆ ಇದು ಶೋ ಗಿಡಗಳು. ನೋಡಿ ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ. ಸೊ ಇಲ್ಲಿರೋದನ್ನೇ ನಾವು ಕಡ್ಡಿ ಕಿತ್ಕೊಂಡೋಗಿ ಮೇಲೆಗಡೆ ಟೆರೆಸಲ್ಲಿ ಹಾಕಿರೋದು. ಅದು ಚೆನ್ನಾಗಿ ಬಂದಿದೆ. ಸೊ ಅದಾದಮೇಲೆ ಈ ಕಡೆ ದಾಸವಾಳ ಗಿಡ ಇದೆ. ಈ ದಾಸವಾಳ ಗಿಡಗಳಲ್ಲಿ ಇವಾಗ ಏನೋ ಹೂ ಬಿಡ್ತಾ ಇಲ್ಲ ನೋಡಿ. ಈ ಥರದ್ದೊಂದಿದೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಥರ ಹೂ ಇದೆ. ಆ ಕಡೆ ಒಂದು ದಾಸವಾಳ ಗಿಡ ಇದೆ, ತುಂಬ ಹೂ ಬಿಡುತ್ತೆ. ಅದನ್ನು ನಾವು ದೇವರಿಗೆ ಯೂಸ್ ಮಾಡ್ಕೊತೀವಿ. ಅದಾದಮೇಲೆ ನೋಡಿ ಇಲ್ಲಿ ಎಲ್ಲೋಯ್ತದು ಗಿಡ, ಒಣಗಿ ಹೋಯ್ತು. ಮ್ಯಾಂಗೋಸ್ಟಿನ್ ಗಿಡ ಹಾಕಿತ್ತು, ಒಣಗೋಯ್ತು. ನಾವು ಅದಕ್ಕೆ ಕೆಳಗಡೆ ಅಷ್ಟೊಂದು ಮಾಡೋದಿಲ್ಲ. ಯಾಕಂದರೆ ಮಣ್ಣು ಸ್ವಲ್ಪ ಗಟ್ಟಿದಷ್ಟು ಅಗ್ಗಕ್ಕೆ ಆಗಲ್ಲ. 1 ಸೆಂಟಿಮೀಟ್ರ್ ಅಷ್ಟು ಗಟ್ಟಿ ಇರುತ್ತೆ ಮಣ್ಣು. ಮಳೆನಿಂದ ಗಾಳಿಗೆ ಅದಾದಮೇಲೆ ನಮ್ಮ ಪತಿರಾಯರು ಹಾಕಿರೋ ಹಲಸಿನಕಾಯಿ ಮರ ಈ ಸತಿ 30 ಕಾಯಿ ಬಿಟ್ಟಿತ್ತು. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, 30 ಕಾಯಿ ಬಿಟ್ಟಿತ್ತು ನೋಡಿ. ಇದೆಲ್ಲ ಕಾಯಿ ಬಿಟ್ಟಿರೋದು ಇವೆಲ್ಲ ಹಲಸಿನಕಾಯಿ ಮರ. ಪಾಪ ಇದು 3 ಕಡೆ ಜಾಗ ಚೇಂಜ್ ಆಗಿರೋದು. ಚಿಕ್ಕ ಕಾಯಿ ಬಿಡುತ್ತೆ, ಬಟ್ ಸ್ವೀಟ್ ಆಗಿರುತ್ತೆ ಕಾಯಿ. ಸೂಪರ್ ಆಗಿರುತ್ತೆ ಮಾತ್ರ. 3 ಕಡೆ ಅದನ್ನ ಫಸ್ಟ್ ಹಳೆ ಮನೆಯಲ್ಲಿ ಉಣಿದ್ದೆ, ಅದನ್ನ ಕಿತ್ಕೊಂಡೋಗಿ ತಿರ್ಗ ಇನ್ನೊಂದು ಕಡೆ ಉಣಿದ್ದೆ. ನಾ ಅಪ್ಪ ಲೇಔಟ್ ಎಲ್ಲ ಮಾಡಿದ್ರೆ ಅಲ್ಲೋಗಿ ಉಣಿದ್ದೆ. ಆಮೇಲೆ ತಿರ್ಗಿ ಅಲ್ಲಿಂದ ಕಿತ್ಕೊಂಡು ಇಲ್ಲಿ ಬಂದಾಗ ಇಲ್ಲಿ ನೋಡಿದೆ 3 ಜಾಗ ಚೇಂಜ್ ಆಗಿದೆ. ಹೆಂಗ ಬದುಕೊಂಡ್ಬಿಟ್ಟಿದೆ ನೋಡಿ. ಅದು ಗಂಧದ ಗಿಡ. ನೋಡಿ ಇಲ್ಲಿ ಸಪೋಟ ಮರ.
ಅದಾದಮೇಲೆ ಇಲ್ಲಿ ಎಲೆ ಗಿಡ ಹಾಕಿದ್ರು ನಮ್ಮತ್ತೆ, ಅದು ಚೆನ್ನಾಗಿ ಬಂತು. ಎಲೆ ಗಿಡ ಯಾಕೆ ಬರಲ್ಲ ನಮಗೆ ಗೊತ್ತಿಲ್ಲ. ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಎಲೆ ಗಿಡ ಯಾರಾದರೂ ಬೆಳೆಸಿದರೆ, ವೀರಳೆದೆಲೆ ಬೆಳೆಸಿದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ವೀರಳೆದೆಲೆ ಗಿಡ ನರ್ಸರಿಯಿಂದ ತಂದು ಒಂದು 3 ಸಲ ಹಾಕಿದ್ದೀವಿ. 3 ಸಲ ಹಾಕಿದಾಗ ಸ್ಟಾರ್ಟಿಂಗ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಎಲೆ ಎಲ್ಲ ನೋಡಿ ಈ ಥರ ಆಗಿಬಿಡುತ್ತೆ. ಈ ಥರ ಆಗ್ಬಿಡೋದು, ಚಿಕ್ಕ ಚಿಕ್ಕ ಎಲೆ ಆಗ್ಬಿಡೋದು. ವೀರಳೆದೆಲೆ ಬರ್ತಾನೆ ಇಲ್ಲ. ನಾವು ಎಲ್ಲ ಹಾಕಿದ್ದೀವಿ, ವೀರಳೆದೆಲೆ ಒಂದು ಬಂದಿಲ್ಲ. ನೋಡಿ ಇಲ್ಲಿ ಒಂದು ತೆಂಗಿನಕಾಯಿ ಇದಲ್ಲಿತ್ತು, ಎಲ್ಲಿತ್ತು ಗೊತ್ತಿಲ್ಲ, ರಾಜೇಶ್ವರಿ ಅಂತ ತಂದಿಟ್ಟಿದ್ದಾರೆ ನೋಡಿ. ಅದಾದಮೇಲೆ ಸ್ಟಾರ್ ಫ್ರೂಟ್ ಬಿಟ್ಟಿದೆ. ಇದು ತುಂಬ ಹುಳಿ, ಇದು ತಿನ್ನಕ್ಕೆ ಆಗಲ್ಲ ಅಷ್ಟು ಹುಳಿ. ನೋಡಿ ಫುಲ್ ಬಿಟ್ಟಿದೆ ನೋಡಿ. ನಾವು ಮೇಲೆ ಗಾರ್ಡನ್ ಹಾಕಿದ್ದೀರಲ್ಲ, ನಾವು ಗಾರ್ಡನ್ ಹಾಕಿರೋದು ಉಂಟು ಸ್ವೀಟ್ದು. ಇದು ನೋಡಿ ತುಂಬ ಕಾಯಿ, ಎಷ್ಟು ಕಾಯಿ ಬಿಟ್ಟಿದೆ, ಫುಲ್ ಕಾಯಿ ಏನೋ ಬಿಡುತ್ತೆ. ಇದು ಚೇಪೆಕಾಯಿ, ಪಟ್ಟೆ ಹುಳಿ. ಚೇಪೆಕಾಯಿ. ಅದಾದ್ಮೇಲೆ ಕಾಫಿ ಗಿಡ ಚಿಕ್ಕ ಚಿಕ್ಕದು ಬಂದಿದೆ ಪತೀರ ಇದೆ. ಬಂದಿದೆ. ಚೇಪೆಕಾಯಿ ಕೂಡ ಚೆನ್ನಾಗಿ ಕಾಯಿ ಬಿಡುತ್ತೆ ಅಂತ ತಪ್ಪತ್ತು. ಚೇಪೆಕಾಯಿ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನೋಡಿ ಕಾಫಿ ಗಿಡ. ನಮ್ಮ ಪತೀರ ಇರೋ ಕೂರ್ಗಲ್ಲಿ ಲೇಔಟ್ ಇದೆ ಒಂದು, ಸಾರಿ ಎಸ್ಟೇಟ್ ಇದೆ. ಅದರಲ್ಲಿ ಒಂದು ತಂದು ಹಾಕಿರೋದು ಗಿಡ ಇದು. ಇದಿಷ್ಟು ಚೆನ್ನಾಗಿ ಬಂದಿದೆ. ಅದಾದ್ಮೇಲೆ ಇದು ಹಲಸಿನ ಮರ ಇನ್ನೊಂದು ಬೆಳೀತಾ ಇದೆ. ಇದು ನಾನು ಹಾಕಿಲ್ಲ. ಬಳ್ಳಿ ಹಬ್ಕೊಂಡಿದೆ ಅಲ್ಲ, ಈ ಬಳ್ಳಿ ಚಪ್ರದ ಆಲೂಗಡ್ಡೆ. ಅದೇನಂತ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಇಲ್ಲಿ ಬಾಳೆ ಗಿಡ ಹಾಕಿದ್ದೀರಿ ನೋಡಿ. ದೊಡ್ಡದಾಗಿ ಆಗಿದೆ. ಇದನ್ನೇನಂತಾರೆ, ಗಾಂಧಾರಿ ಮೆಣಸಿನ, ಯಾರಿಗೆ ಗೊತ್ತು. ಹಾಂ ಹೌದು, ಚಿಕ್ಕದು ನೋಡಿ ಒಂದಿದೆ ನೋಡಿ. ಇದು ಇಲ್ಲೊಂದು ಬಾಳೆ ಗಿಡ ಇದೆ. ಮೇಲೆ ಏನೇ ಮಳೆ ಬೀಳಲಿ ಹಾರ್ವೆಸ್ಟಿಂಗು ಅದೆಲ್ಲ ಪೈಪ್ ಮುಖಾಂತರ ಬಂದು ಈ ಡ್ರಮ್ಮಿಗೆ ಬರುತ್ತೆ, ಮತ್ತು ಇನ್ನೊಂದು ಡ್ರಮ್ಮಿಗೆ ಬರುತ್ತೆ. ಇದು ತುಂಬಿದಾದ್ಮೇಲೆ ಈ ಡ್ರಮ್ಮಿಗೆ ಬರುತ್ತೆ. ಸೊ ಈ ನೀರನ್ನ ನಾವು ಗಾರ್ಡನ್ಗೆ ಯೂಸ್ ಮಾಡ್ಕೊತೀವಿ. ಕೆಳಗಡೆ ಯಾಕೆ ಹೋಗ್ತಿದೆ? ಇವೆರಡು ಫಿಲ್ ಆದಮೇಲೆ ನೀರು ಔಟ್ಫ್ಲೋ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ಮಳೆ ಬಂದಿದೆ ಅಲ್ಲ, ಸೊ ಟೆರೆಸ್ ಅಲ್ಲಿರೋ ನೀರೆಲ್ಲಾನು ಫುಲ್ ಆಗಿರುತ್ತೆ. ನೋಡಿ ನದಿ ಥರ ಹೋಗ್ತದೆ ನೋಡಿ. ಅದಾದ್ಮೇಲೆ ಮರಗಳು ನೋಡಿ ಎಷ್ಟು ದಪ್ಪ ಇದೆ. ಚಿಕ್ಕದ ಮರ 1 2 3 ಗಿಡ, ಅದು ತುಂಬ ದಪ್ಪ ಮರ. ಅದಾದ್ಮೇಲೆ ಇದು ಅಮೃತ ಬಳ್ಳಿ ಗೊತ್ತಾ ಸ್ನೇಹಿತರೆ? ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ 3 ಟೈರ್ ಇದೆ, ಸ್ಪೇರ್ ಟೈರ್ ಕಾರ್ದು. ಅಲ್ಲಿ ಇಟ್ಟಿದ್ದು ಇಷ್ಟು ದಿವಸ, ಬಟ್ ಇವಾಗ ಇಲ್ಲಿ ತಂದು ಕುಡಿ ಎಷ್ಟು ದಪ್ಪ ಇದೆ ನೋಡಿ ಸ್ನೇಹಿತರೆ. ಟಿಕ್ಕುಡ್ ಮರ ಅಮೃತ ಬಳ್ಳಿ. ಇದನ್ನ ನಮ್ಮ ಮಾವ ಅವರು ಕಷಾಯಕ್ಕೆ ಹಾಕೊಂಡು ಕುಡಿತಾರೆ. ಇಲ್ಲಿ ಬನ್ನಿ, ಸೈಜ್ ನೋಡೋಣ ಮರದ್ದು, ಗೊತ್ತಾಗುತ್ತೆ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಮರ. ನೋಡಿ ನೀರು ಬೀಳ್ತಾ ಇದೆ ಎಲ್ಲಾನು ನೋಡಿ. ಇದೇನೋ ಅಂತಾರೆ, ಬಾಯಲ್ಲಿದೆ ಬರ್ತಾ ಇಲ್ಲ ಏನಿದು. ನೈಟ್ ಹೊತ್ತು ಹರಳುತ್ತೆ ಹೂವು, ಹಮ್ ಅಂತ ಹರಳುತ್ತೆ ಕೂಡ. ಹಾಂ, ತುಂಬ ಜನಕ್ಕೆ ಗೊತ್ತಿರುತ್ತೆ. ನನಗೆ ಬಾಯಲ್ಲಿದೆ ಬರ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಮಗ್ಬಿಟ್ಟಿದೆ, ಇವತ್ತು ಹರಳ್ಬೋದು ಅದು. ಸರಿ ಇವಾಗ ಸೊ ನಾವು ಎಲ್ಲಿರೋದು ಅಂತ ಎಷ್ಟೊಂದು ಜನ ಅಂದ್ಕೊಳ್ತಿರ್ತೀರ. ನಾವಿರೋದಂತೂ ಬೆಂಗಳೂರಲ್ಲಿ ಎನ್ನೂರು ಸೈಡು. ನೀವು ಯಾರಾದರೂ ಎನ್ನೂರು ಸೈಡ್ ಇದ್ದರೆ ಕಮೆಂಟಲ್ಲಿ ಹಾಕಿ ನೋಡೋಣ. ಸೊ ಇದಿಷ್ಟು ನಮ್ಮ ಗಾರ್ಡನ್ದು. ಸೊ ಇಲ್ಲಿ ಬಿಟ್ಬಿಟ್ಟಿದ್ದೀವಿ ಅಲ್ವಾ? ಏನಷ್ಟು ಇದೆಲ್ಲ ನಾರ್ಮಲ್ ಸಣ್ಣ ಪುಟ್ಟ ಇದೆ. ಮತ್ತು ಏನು ಗಿಡಗಳಿದ್ದಾವೆ, ಶೋ ಗಿಡಗಳು, ಇಷ್ಟೇನೆ. ಸೊ ಇದಿಷ್ಟು ಇವು ಸಿಲ್ವರ್ ಮರ, ಇವೆರಡು ಸಿಲ್ವರ್ ಮರ, ಅದು ಕೂಡ ಸಿಲ್ವರ್ ಮರ ನೋಡಿ. ಓಕೆ ಸ್ನೇಹಿತರೆ, ಇದಿಷ್ಟು ನಮ್ಮ ಗಾರ್ಡನ್ದು ವ್ಲಾಗ್. ಸೊ ಇವಾಗ ನೀವು ಇನ್ನೂ ಇದೇ ಥರ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲೂ ಕೂಡ ಗಿಡಗಳನ್ನ ಹಾಕ್ತೀವಿ. ಸೊ ಮಣ್ಣು ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಗಟ್ಟಿ, ಸ್ವಲ್ಪ ಗಟ್ಟಿ, ತುಂಬಾನೇ ಗಟ್ಟಿ. ಲಾರಿ ಹೋದ್ರೂ ಬಟ್ ಇವಾಗ ಮಳೆ ಟೈಮ್ ಅಲ್ವಾ, ಈಗ ಸಾಫ್ಟ್ ಇದೆ. ಇವಾಗ ಒಂದು ಸ್ವಲ್ಪ ಸಾಫ್ಟ್ ಇದೆ. ಸೊ ಇವಾಗ ನಾವೇನಾದರೂ ಸೊಪ್ಪು ಸೀಡ್ಸು ಈ ಥರದ್ದೆಲ್ಲ ಹಾಕ್ಬೋದು. ನೀವು ಇದೇ ಥರ ಚೆನ್ನಾಗಿ ಸಪೋರ್ಟ್ ಮಾಡಿ, ನಾವು ಇಲ್ಲೂ ಕೂಡ ಇನ್ನೂ ಚೆನ್ನಾಗಿ ಗಿಡಗಳು ಬೆಳೆಸ್ತೀವಿ. ಸೊ ಇವಾಗ ಗಾರ್ಡನಿಂಗ್ ಮೇಲೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇಲ್ಲದೆ ಇರೋರು ಕೂಡ ಸಪೋರ್ಟ್ ಮಾಡಿ. ಇಂಟ್ರೆಸ್ಟಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀವಿ. ಈಗ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.